ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಯಾವಾಗ ಶುರು ಮಾಡಿದ್ದೀನಿ, ನಾನು ನಿಮ್ಮ ಮಗನ ವಿಜಯ್ ಲೈಕ್ ಮಾಡಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ನೆಡ್ದು ಪಲಾವ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮನೆಯವ್ರು ಇವಾಗ ಎದ್ದಿದ್ದಾರೆ. ನಮ್ಮ ಮಕ್ಳದ್ದು ಆಗಲೇ ಟಿಫನ್ ಆಯಿತು. ಒಬ್ಬ ಇನ್ನೂ ತಿಂತಾ ಇದ್ದಾನೆ. ಹೇಗಿದೆ ಮಗನೇ ಪಲಾವು? ಚೆನ್ನಾಗಿರೋದಕ್ಕೆ 2 ಐತೆ. ಅಮ್ಮ ಮಾಡಿರೋ ರೆಸಿಪಿ ಚೆನ್ನಾಗಿದೆಯಾ? ಅಂದರೆ ಖಾರ ಮಾಡಿಲ್ಲ ಗೈಸ್, ನಮ್ಮ ಮಕ್ಳಿಗೋಸ್ಕರ ಖಾರ ಮಾಡಲ್ಲ. ನಿನ್ನೆ ಸಾರು ಖಾರ ಅಂತಿದ್ರು ಇವರು, ಬಾಯೆಲ್ಲ ಗುಳ್ಳೆ ಆಗೈತೆ ಅಂತ. ಅದಕ್ಕೆ ಇವತ್ತು ಪಲಾವ್ ಒಂದು ಚೂರು ಹಾಕಿ ಮಾಡಿದ್ದೀನಿ. ನಮ್ಮಲ್ಲಿ ತೀರಾ ಸಪ್ಪೆ ಅನಿಸ್ಬೋದು, ಆದ್ರೂ ಪರವಾಗಿಲ್ಲ. ಬಾಯ ಗುಳ್ಳೆ ಖಾರ ಎಲ್ಲ ತಿನ್ನಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಗೈಸ್. ಹಾಗೆ 10 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೆನ್ನೆ ವಿಡಿಯೋಗೆ. ಹಾಗೆ ನೆನ್ನೆ ಕ್ವಶನ್ ಆ್ಯಂಡ್ ವೀಡಿಯೋಸು ಚೆನ್ನಾಗಿ ಓಡಿದೆ. ನನ್ನ ಮಗ ಇವಾಗ ಏನಂದ್ರೆ ಫಸ್ಟ್ ದಿವಾ ಮಾಡೋನು, ಸ್ಲಿಪ್ಪರು ಇಲ್ಲಾಂದ್ರೆ ಮನೇಲಿ ಏನಾದ್ರು ಐಟಮ್ಸ್ ಎಲ್ಲ ತೆಗ್ದ ಕಡೆ ಬಿಸಾಕೋದು. ಇವಾಗ ಖುಷಿ ಕತ್ಕೊಂಡಿದ್ದಾನೆ, ಬಾಟ್ಲ್ ಎಸ್ತಿದ್ದಾನೆ. ಆಮೇಲೆ ನೆನೆ ತಿಂತಾ ಇರೋದನ್ನೇ ಎಸ್ತಿದ್ದಾನೆ. ಕಾಯಿ ಏನೋ ಕೊಬ್ಬರಿ ಕಾಯಿ ಅಲ್ಲ, ಕೊಬ್ಬರಿನ ತಿನ್ಕೊಂಡು ಹಂಗೆ ಹಿಂಗೆ ಎಸ್ತಿದ್ದಾನೆ. ವಾಟರ್ ಬಾಟ್ಲ್ ಎಸ್ತಿದ್ದೆ. ಒಂದು ಹೊಸ ತಗೊಂಬಂದಿದ್ದೀನಿ ನಾನು ಡಿಮಾರ್ಟಿಂದ, ತೆಗೆದು ಎಸ್ಬಿಟ್ಟ ಗೈಸ್. ಖುಷಿ ದಿವ್ಯಾ ಎಸೆನ್ ಮುಂಚೆ ಇವಾಗ ಎಸೆಯಲ್ಲ, ಗೊತ್ತಾಗುತ್ತೆ ಎಸಿಬಾರ್ದು ಅನ್ನೋದು ಇವನಿಗೆ ಗೊತ್ತು. ಅದೇ ಅವನಿಗೆ ಗೊತ್ತಾಯ್ತಲ್ಲ, ಹೇಳ್ಕೊಟ್ರೆ ಇದ್ ಮಾಡಲ್ಲ. ಅದು ಇವನು ಬಾಲ್ ಎಸ್ತಿರಂತಾನೆ, ಬಾಲು ಚಪ್ಪಲಿ ಎಲ್ಲ ಎಸ್ತಾವ. ತುಂಬಾ ಎಸಿದೇನು ನಾವಾಗ. ಆಮೇಲೆ ಇದು ಸ್ಪೂನ್ಗಳು ಹೊಸಿ ಎಸ್ತಾವನ ಇಲ್ಲಿಂದ ತಣ್ಣಗಲ್ಲಿ ಸ್ಪೂನು, ತುಂಬಾ ಸ್ಪೂನ್. ಮನೇಲಿ ಸ್ಪೂನ್ನೇ ಇಲ್ಲದಂಗ ಆಗಿರೋದು ಇವನಿಗೆ. ಅವಾಗ ಅಷ್ಟು ಶೂ ಎಸಿದ ಸಿಕ್ತದು ಮತ್ತೇನೆ. ಅದು ಚೆನ್ನಾಗಿತ್ತು ಶೂ. ಇವಾಗ ಖುಷಿಗಾಗುತ್ತೆ, ಖುಷಿಗಾಗತ್ತೆ ಇವಾಗ. ಸೊ ಹಾಗೆ ನಮ್ಮ ನವಿಗೆ 21 ವರ್ಷ ಅಂದಿತ್ತು ಯಾರು ನಂಬೇ ಇಲ್ಲ. ಇನ್ನಿಷ್ಟು ಚಿಕ್ಕ ವಯಸ್ಸು ಹಂಗ ಅಂದ್ರೆ 22 ವರ್ಷ. ಆಯ್ತು 22. ಅಷ್ಟು ಚಿಕ್ಕ ವಯಸ್ಸ ನೋಡಕ್ ಹಂಗ ಅನ್ಸೋದೇ ಇಲ್ಲ. ತುಂಬಾ ದೊಡ್ಡ ಹುಡುಗಿ ತರ ಕಾಣಿಸ್ತಾರೆ. ಅಂದ್ರೆ ಇಬ್ರು ಮಕ್ಕಳಾದ್ಮೇಲೆ ದಪ್ಪ ಅದೇ, ಅದರಿಂದ ದಪ್ಪ ಇರೋದ್ರಿಂದ ದೊಡ್ಡೋಳಂಗೆ. ನಾನು ಮಾತಾಡೋದು ಒಬ್ರೊಬ್ರಿಗೆ ದೊಡ್ಡೋಳಂಗೆ. ಅವ್ರಿಗೆ ಅನ್ನ ಬೇಕಂತ ಹೊಟ್ಟೆ ಸಿ. ಸೊ ಹಾಗೆ ನಮ್ಮ ನವಿ ನನ್ನ ಮಕ್ಕಳು ಕೊಟ್ಟಿದ್ದೀನಿ ಅಂತ ನನಗೆ ಖುಷಿ ಆಯ್ತು. ನಾನು ಹಂಗ್ ಕಾಣೋದೇನ್ ಬೇಕಾಗಿಲ್ಲ. ನನಗೂ ಇವಾಗ ಎಷ್ಟು ವರ್ಷ ಹೇಳಿ ಗೈಸ್ ಡಿಫರೆನ್ಸ್ ಇರೋದು? 9 ವರ್ಷ. 9. ಸೊ ನೋಡಿ ಪಲಾವ್ ನೋಡಿ ಯಾವ ತರ ಇದೆ, ನೋಡಕ್ಕೆ ಚೆನ್ನಾಗಿದೆ, ತಿನ್ನಕ್ಕೂ ಚೆನ್ನಾಗಿರ್ತದೆ. ನನ್ನ ಮಕ್ಕಳು 2 ಸತಿ ತಿಂದಿರೋದು, ಇಲ್ಲಾಂದ್ರೆ ಇವ್ನು ತಿನ್ನಲ್ಲ. ಇವನು ಒಂದೇ ಸತಿಗೆ ಸಾಕಪ್ಪ ಅಂತ ಸುಮ್ಮನೆ ಆಯ್ತಾನೆ. ಬರ ಒಳಗಡೆ. ಓ ತೋರ್ಸಕ್ ಬಂದ ನೋಡಿ ಗೈಸ್. ಶೂ ಬಿಸಾಕು, ಆಚೆ ಕಡೆಗೆ ಬಿಸಾಕ, ಕಡೆಗೆ ಪ್ಲೀಸ್ ಬಿಸಾಕವಾ, ಬಿಸಾಕವಾ. ಏನ ದೆವ್ವ ಬರುತ್ತಾ? ನವಿ ಯಾರೋ ಸತ್ತೋಗರ್ ನೋಡು. ತೀವ್ರ ಚರ್ಚೆ ಹುಟ್ಟು ಹಾಕಿದ ಬಾಲಿವುಡ್ ನಟಿ ಸಾವು. ಪಂಕಜ ಸಿನಿಮಾ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ಯಾರ ಹುಡುಗರು. ಎಷ್ಟು ಚಿಕ್ಕ ವಯಸ್ಸಿಗೆ ಸಾಯ್ತಾರಲ್ಲ. ಅದು ನೋಡ್ತಾ ಇದ್ರೆ ಪ್ರತಿದಿನ ಗೈಸ್ ಎಷ್ಟು ಜನ ಸಾಯ್ತಾರಲ್ಲ. ಪ್ರತಿದಿನ ನೀವು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಷ್ಟು ಗೊತ್ತಾಗುತ್ತೆ ಎಷ್ಟು ಜನ ಸಾಯ್ತಾರೆ ಅಂದರೆ ಯಪ್ಪ. ಹಾಗೆ ನೆನ್ನೆ ಇದರಲ್ಲಿ ಚಾಮರಾಜನಗರದಲ್ಲಿ 5 ಹುಲಿ ಸಾಯಿಸಾಕ್ಬಿಟ್ಟವ್ರೆ, ವಿಷ ಹಾಕ್ಬಿಟ್ಟು. ಅದೇನು ಮಾಡೋರು ಅಂದರೆ ಅವ್ರ ಹಸುಗೆ ಹೋಗಿ ತಿನ್ಬಿಡ್ತವೆ ಅಂದ್ಬಿಟ್ಟು ಅವರು ಹಸು ಸತ್ತೋಗಿರೋ ಹಸುಗೆ ವಿಷ ಹಾಕ್ಬಿಟ್ಟು ಬಿಸಾಕೋರು ಕಾಡೊಳಗೆ. ಅದು ಒಂದೇ ಫ್ಯಾಮಿಲಿ ಅಂತ 5 ಹುಲಿನ, ಒಂದು ತಾಯಿ 4 ಮಕ್ಕಳು ಸತ್ತೋಗಿರೋದು. ಹುಲಿಗಳು ಇರೋದೇ ಕಡಿಮೆ ಅಂಥದ್ರಲ್ಲಿ ನಮ್ಮ ರೈತರು ಹುಷಾರಾಗಿರ್ಬೇಕು ಅಂತ ಜಾಗದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಇರೋದು. ನನ್ನ ದಿವನ್ ಬರ್ತಡೆಗೆ ಗಿಫ್ಟ್ ಕೊಟ್ಟಿದ್ದೆ ಶೂ. ನಾನು ಇಲ್ಲಿದ್ದಾಗ ಇನ್ನೂ ಚೆನ್ನಾಗಿರೋದು ಲೈಟಿಂಗ್ಸ್ ಬರೋ ಅಂತ ಶೂನ ನೋಡ್ಕೊಂಡು ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಿದ್ರೆ ಹಂಗ್ ಮಾಡೋಣ, ಲೈಟಿಂಗ್ ಅದನ್ನ ಕಿತ್ತು ರಿಪೇರಿ ಮಾಡಿ ಇಟ್ಟಿರೋರು. ಆ ತರ ತಗೊಳ್ಳೋಣ ಅಂದ್ಬಿಟ್ಟು ಏನೇನೋ ಲೈಕ್ ಮಾಡಿ ಇಟ್ಕೊಂಡಿದ್ದೆ. ಆ ತರ ತಗೊಳ್ಳೋಣ ಹಿಂಗೆ ಹಿಂಗೆ ಅಂತೆಲ್ಲ. ಊರ್ಗ್ ಹೋಗಿ ಅದೇನು ಸಿಗ್ಗೋದಂಗೆ ಆಯ್ತು. ನನ್ ಮಗಳಿಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ತಿಂಡಿ ಹಾಕೊಡಿ ನಮ್ಗೆ ಫೋಟೋ ಸಿಗೈತೆ. ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇನ್ನೊಂದೇನು ಗೊತ್ತಾ ಆದ್ರೆ ನಿನ್ನೆ ಕೆಲಸ ಮಾಡ್ತಾ ಇದೀನಿ 2 ಗಂಟೆ ಶುರು ಆಯ್ತು. ಮೂಗು ಬ್ಲಾಕ್ ಆಗಿದ್ದು ಬೆಳಗ್ಗೆ ಆದ್ರೂ ಓಪನ್ ಆಗಿಲ್ಲ. ಇವಾಗ್ಲೂ ಒಂಥರ ಹಂಗೆ ಅನಿಸ್ತಿದೆ. ನಿಮ್ ವಾಯ್ಸ್ ಒಂಥರ ಬರ್ತಿರ್ಬೋದು. ಯಪ್ಪ ಎಷ್ಟು ಕಷ್ಟ ಉಸಿರಾಡಕ್ ಆಗಿಲ್ಲ ಅಂದ್ರೆ ಮೂಗಲ್ಲಿ. ಸೇಮ್ ನಂಗೂ ನಮ್ಮ ನವಿಗೂ ಸೇಮ್ ಹಂಗೆ ಆಗಿದೆ. ಗಂಟ್ಲು ನೋವು, ಮೂಗು ಬ್ಲಾಕ್. ಮಲಗಿದ್ದಾಗ ಉಸಿರಾಡಕ್ಕಾಗಲ್ಲ. ಮನೇಲಿ ಒಂದು ಇದಿತ್ತು ಮೂಗಿಗೆ ಒಂದು ಸ್ಪ್ರೇ, ಅದನ್ನಾರು ತಗೊಂಡೋಗಿದ್ರೆ ಹೆಂಗಾಗಿರೋದು. ಸ್ಪ್ರೇ ಅದು
ಅದ್ರ ನೀರಂಗೈತೆ ಸ್ಪ್ರೇ ಅಂತ ನಾನು ಹಿಂಗ್ ಹಿಡ್ಕೊಂಡು ಹಿಂಗ್ ಸ್ಪ್ರೇ ಮಾಡ್ತಾ ಮೂಗಿಗೆ ಹಿಂಗ್ ಹೊಡ್ಕೋಬೇಕಲ್ವಾ? ನನಗ್ ಗೊತ್ತಾಗಿಲ್ಲ. ನಾನೇ ನೋಡಿದ್ರೆ ಹಿಂಗ ತೋರಿಸ್ತೀನಿ ಐತದು ಫುಲ್ಲು ಉರಿ ಬೆಂಕಿ ಸಿಕ್ಕಾಪಟ್ಟೆ ಉರಿಯುತ್ತದು. ಸ್ಪ್ರೇ ಹೊಡ್ಕೊಂಡ್ರೆ ಉರಿಯುತ್ತೆ. ಮೊಸರು ಬಜ್ಜಿ ಮಾಡಿ ಅಂದ್ರೆ ನೋಡಿ ಗೈಸ್, ಇದಕ್ಕೆ ಸೌತೆಕಾಯಿ ಹಾಕಿ ಏನು ಗೊತ್ತ ಗೈಸ್, ಮೊಸರು ಇಲ್ಲ, ಮೊಸರು ಬಜ್ಜಿ ಇಷ್ಟು ದಪ್ಪ ದಪ್ಪ ಇದ್ದಾರೆ ನನಗೆ ಇದ್ದಂಗೆ ಸಣ್ಣ ಹೆಚ್ಚು ಸಿಗುತ್ತೆ ಅನ್ಬಿಟ್ಟು ನೋಡಿ ಗೈಸ್. ಇದೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದ್ರೆ ಮೂಗು ಬ್ಲಾಕ್ ಆಗಿದಾಗ ತಗೊಳ್ಳಿ, ಯೂಸ್ ಆಗುತ್ತೆ. ಬಟ್ ಟಕ್ಕಂತ ಬಿಡುತ್ತೆ, ಸಿಕ್ಕಾಪಟ್ಟೆ ಉರಿಯುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಹಿಂಗೆ ಅದ್ ನನಗೆ ಗೊತ್ತಿಲ್ಲ. ಹಿಂಗ್ ಹಿಡ್ಕೊಂಡು ಹಿಂಗ್ ಹಾಕೊಂಡೆ ಇದು ಹಾಕೋಬೇಕು ಅಂದ್ರೆ ನಮ್ಮನವ್ರು ಹೇಳಿದ್ರು ಸ್ಪ್ರೇ ಹೊಡ್ಕೊಂಡಂಗ್ ಹೊಡ್ಕೋಬೇಕು, ಹಿಂಗ್ ಇಟ್ಕೊಂಡು ಹಿಂಗ್ ಅನ್ಕೋಬೇಕು ಅಂತ. ನಮ್ಮನೆಯವ್ರಿಗೆ ಏನ್ ಗೊತ್ತು ಅಂತ ಹಾಕೊಂಡು ಸಿಕ್ಕಾಪಟ್ಟೆ ಉರಿಬೇಕು ಅಂದ್ರೆ ಅಷ್ಟು ಬೇಗ ಬಿಡುತ್ತೆ. ಒಂದ್ ಅರ್ಧ ಗಂಟೆ ಮಾತ್ರ ಉರಿಯುತ್ತೆ, ತಡ್ಕೋಬೇಕು. ತುಂಬಾ ಉರಿಯುತ್ತೆ, ಗಂಟ್ಲೆಲ್ಲ ಉರಿಯುತ್ತೆ ಇಲ್ಲಿಂದ ಅದು ಅಷ್ಟೇ ಆಗ ಸದ್ಯಕ್ಕೆ ಅಷ್ಟೇ ಗೈಸದು. ಅದರಿಂದ ಪ್ರಯೋಜನ ಇಲ್ಲ. ಆ ಸದ್ಯಕ್ಕೆ ಉಸಿರಾಡಬೇಕು ಅಂದ್ರೆ ಒಂದ್ 4 ಅವರ್ಗೆ ಈಸಿ ಆಗುತ್ತೆ. ಬಾಯಲ್ಲಿ ಉಸಿರಾಡ್ತಾ ಇರ್ಬೇಕು. ಮಲಗಿದ್ದಾಗ ಇಲ್ಲ ಆಗೋದು ಬಾಯಲ್ಲಿ ಉಸಿರಾಡಕ್ಕೆ. ಬನ್ನಿ ಗೈಸ್ ಇವಾಗ ತಿಂಡಿ ಮಾಡೋಣ. ನಮ್ ಖುಷಿ ಕಿತಾಪತಿ ಅಂದ್ರೆ ಶೂ ಸ್ಲಿಪ್ಪರ್ ಎಲ್ಲ ಕಿತ್ತಂಡದು. ಸರಿ ಓಕೆ, ಸ್ಪೂನ್ ಕೊಡಿ ಒಂದು ತಿಂದ್ಬಿಟ್ಟು ಕೈ ತೊಳ್ದಿಲ್ಲ ಕೊಟ್ರೆ ಪ್ಲೀಸ್ ಪ್ಲೀಸ್. ಗ್ಯಾಸ್ ಬುಕ್ ಮಾಡ್ಬೇಕಾ? ಕೆಳಗಡೆ ಯಾರೋ ಸಿಲಿಂಡರ್ ತೋತಾ ಇದಾರೆ. ಬುಕ್ ಮಾಡಿ ಆಮೇಲೆ ತಗೋಬಿಟ್ಟು ಹೊರಗಡೆ ಹೋಗಿ ಸ್ಲಿಪ್ಪರ್ ತಗೊಂಡು ಆಮೇಲೆ ಅವ್ರಿಗೆ ಬೇಬಿ ಆಯಿಲ್ ಕ್ರೀಮು ಎಲ್ಲ ತಗೊಂಡು. ಓಕೆ ಗೈಸ್, ನಮ್ ನವಿ ಆರ್ಡರ್ ಮಾಡ್ತಾ ಇದಾರೆ. ನೋಡಿ ಗೈಸ್, ಅವ್ರ ಮಗನ ಉಗುರು ಕಟ್ ಮಾಡ್ತೀನಿ ಅಂತ ಕೂಡ್ಸ್ಕೊಂಡಿದ್ದಾರೆ. ಅವನು ಕಟ್ ಮಾಡಿಸ್ಕೊಳಕ್ ಕೂತ್ಕೊಂಡಿದ್ದಾನೆ. ಯಾರು ಕಟ್ ಮಾಡಲ್ಲ ಅವರು, ಭಯ ಅವರಿಗೆ. ನಾನೇ ಮಾಡ್ಬೇಕು, ಕಟ್ ಮಾಡಬೇಕು. ಅವ್ರು ಕಟ್ ಮಾಡ್ಕೊಂಡಿದ್ದಾರೆ. ನನ್ನ ಅಕೌಂಟ್ಗೆ ಒಂದು 1000 ರೂಪಾಯಿ ಕಳಿಸ್ಬಿಟ್ಟಿದ್ದಾರೆ ಗೈಸ್ 12 ಗಂಟೆಲಿ. ನಾನು ನೋಡಿಲ್ಲ, ಇವಾಗ ಮೆಸೇಜ್ ನೋಡಿಲ್ಲ. ನೋಡಿದೆ ಆಮೇಲೆ ಇದೇನು ಒಂದು 1000 ರೂಪಾಯಿ ಬಂದ್ಬಿಟ್ಟೈತಲ್ಲ ನನ್ನ ಅಕೌಂಟ್ಗೆ ಅಂತ ಹೋಗಿ ಮೆಸೇಜ್ ನೋಡ್ಬಿಟ್ಟು ಹೋಗಿ ಫೋನ್ಪೇಲಿ ನೋಡ್ತೀನಿ. ಖುಷಿ ಆಗ್ಬಿಟ್ಟೆ, ನಮ್ಮನವ್ರು ಒಂದು 1000 ರೂಪಾಯಿ ಕಳಿಸ್ಬಿಟ್ಟಾರಲ್ಲ ನನಗೆ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೇನೆ ಫ್ಲ್ಯಾಶ್ ಆಯಿತು, ಓ ಸಿಲಿಂಡ್ರ್ ಕಳ್ಸಿದ್ದಾರೆ ಅಣ್ಣವರು. ಸಿಲಿಂಡ್ರಿಗೆ ಎಂಥದ್ದು ಇಲ್ಲ, 50 ರೂಪಾಯಿ ಬೇಕತ್ತೆ ಅಷ್ಟೇನೆ. ಹೌದಾ? ಆಮೇಲೆ ಗೊತ್ತಾಯ್ತು, ನಾನು ಫುಲ್ ಖುಷಿ, ನಮ್ಮ ಹುಡುಗ ಕೊಟ್ಬಿಟ್ಟು ಇದ್ರಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಹಿಂಗೆ ಪಪ್ಪ ಯಾಕೆ ತಂದಿದ್ದೀರಾ? ಏನಂತ ಅಂದ್ರೆ ಅದೊಂದು ವರ್ಷ ಆಗೈತೆ ಗೈಸ್, ಫುಲ್ಲು ಕಿತ್ತೋಗೈತೆ, ಫುಲ್ಲು ಕಪ್ಪುಗೆ ತೊಳ್ಕೊಂಡು ಇಲ್ಲ ಸ್ಲಿಪ್ಪರು ಉಳೆ. ಹೆಂಗ ಹಾಕ ಬಂದಿದ್ದಾರೆ ಅಂದ್ರೆ ಊರಿಗೆ ಹಂಗ ಹಾಕ ಬಂದಿದ್ದಾರೆ. ನಮ್ಮಪ್ಪ ನೋಡ್ಬಿಟ್ಟು ಇಂಥ ಸ್ಲಿಪ್ಪರ ಅಂತ ಬೈತಾ ಇದ್ದಾರೆ ನಮ್ಮಪ್ಪ. ಚೆನ್ನಾಗ್ ಕಾಣತ್ತೆ ಈ ಸ್ಲಿಪ್ಪರ್. ಇವಾಗ ಏನು ಗೊತ್ತಾ ಗೈಸ್, ಇವಾಗ ಊರಿಂದ ಬಂದವ್ರೆ ಹೆಂಗಿರ್ಬೇಕು, ಡೀಸೆಂಟ್ ಆಗಿ ಹೆಂಗಿರ್ಬೇಕು, ಆ ತರದ್ ಸ್ಲಿಪ್ಪರ್ ಈ ತರ ಸ್ಲಿಪ್ಪರ್ ಹಾಕೋರ್ಬೇಕು ತಾನೆ. ಅದು ಫುಲ್ಲು ಹಾಳಾಗೈತೆ. ನಾನು ಈಗ್ಲೂ ಫೋಟೋ ತೆಗೆದು ಕಳ್ಸಕ್ಕೆಲ್ಲ, ನನ್ಗೆ ಫೋಟೋ ಬೇಕಾದ್ರೆ ಹಾಕ್ತೀನಿ ಬೇಕಾದ್ರೆ, ಅಷ್ಟು ಹಾಳಾಗೈತೆ ಗೈಸ್ ಅದು. ಅದನ್ನ ತೊಳ್ಬಿಟ್ಟು ಕೊಡು ಅಂತಲ್ಲ, ತಗೊಂಡೋಗಿ ಇದ್ರ ಜೊತೆಗೆ ಅದನ್ನು ತಗೊಂಡೋಗಿ ಅಂತ ಹೇಳಿದ್ರು. ಇಲ್ಲ ರೀ, ಆತರ ಹೇಳಿಲ್ಲ. ಇಂಥ ಸ್ಲಿಪ್ಪರ ಕಳ್ಸಿ ಬಂದೈತಲ್ಲ ಇಂಥ ಸ್ಲಿಪ್ಪರ ಅಂತ, ಬಾತ್ರೂಮ್ಗೆ ಹಾಕೊಂಡು ಹೋಗೋದು ಸ್ಲಿಪ್ಪರು ಅಂತ ಬೈತಿತ್ತು. ಈ ಸ್ಲಿಪ್ಪರ್ ಅಲ್ಲ, ಅದು ರೆಡ್ ಕಲರ್ ಸ್ಲಿಪ್ಪರ್ ಗೈ, ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟೈತೆ, ಹಾಳಾಗ್ಬಿಟ್ಟೈತೆ ಅದು. ಅದ್ ನಮ್ಮ ಅಪ್ಪನ ಹೋಗ್ಬಿಟ್ಟು ಏನ್ ಬಾತ್ರೂಮ್ಗೆ ಹಾಕೊಂಡು ಹೋಗೋದ್ರಲ್ಲಿ ಇಲ್ಗೂ ತಂದಿದ್ದೀರಲ್ವ ಬಾತ್ರೂಮ್ಗೆ ಹಾಕೊಂಡು ಹೋಗೋ ಸ್ಲಿಪ್ಪರ ಅಂತ ಬೈದ್ಬಿಟ್ಟು ಈ ಸ್ಲಿಪ್ಪರ್ ಕೊಟ್ಟು ಕಳ್ಸಿದ್ದು, ಅದನ್ನ ಅಲ್ಲೇ ಬಿಟ್ಬಿಟ್ಟು. ಆಮೇಲೆ ಇವರು ವಾದ ಮಾಡಿದ್ರು, ಅದನ್ನ ಫ್ಯಾಕ್ಟ್ರಿಗೆ ಹಾಕೊಂಡು ಹೋಗ್ತೀನಿ, ಅದು ಬೇಕೇ ಬೇಕು ನಂಗೆ ಅಂತ. ನಾನೇನ್ ಮಾಡ್ದೆ, ಏನು ಬೇಡ, ಇರ್ಲಿ ಹೊಸ ಸ್ಲಿಪ್ಪರ್ ತಗೊಳ್ಳಿ, ಅದು ಹಾಳಾಗಿತ್ತಲ್ಲ, ಅವ್ರ ಬಾತ್ರೂಮ್ಗಾರ ಯೂಸ್ ಮಾಡ್ತಾರೆ ಅನ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ನಾನು ಕೊಡ್ಸಿದೀನಿ ನಾನು. ಮತ್ತೆ ನೀನೇಗೆ ಹಾಕೋ ಬಂದೆ ನಮ್ಮ ಅಪ್ಪನ ಸ್ಲಿಪ್ಪರ? ಯೂಸ್ ಮಾಡವ್ರೆ, ಏನಾಗಲ್ಲ ಗೈಸ್, ಏನಾಗಲ್ಲ ಯೂಸ್ ಮಾಡಿದ್ರು ಗೈಸ್. ಆದ್ರೆ ಏನಾಗಿಲ್ವಲ್ಲವ, ಏನು ಆಗಲ್ಲ.
ಅಷ್ಟೊಂದು ಕಟ್ನಿ ಇಟ್ಟಿರ್ಬೇಕಂದ್ರೆ ಎಲ್ಲಾದ್ರಲ್ಲೂ ಇರಬೇಕಾಗುತ್ತೆ ಗೈಸ್, ಪ್ರತಿ ಒಂದ್ರಲ್ಲೂ ಇರ್ಬೇಕಾಗುತ್ತೆ. ಹೌದಾ? ಏನೋ ಗೊತ್ತಿಲ್ಲ ಗೈಸ್, ನಾವು ತಿಳಿದವ್ರಲ್ಲ, ಅವ್ರು ತಿಳಿದವ್ರು. ಹೇಳ್ತಾನೆ ಅದಾ ದೊಡ್ಡದು ಎಷ್ಟು ಅದು ಮುದು ಅಲ್ಲ, ಅದು ಎಷ್ಟು? 150 ಬಾಟ್ಲು? ನಾನು ನೈಲ್ಸ್ ಕಟ್ ಮಾಡ್ಕೋಬೇಕು. ಇವಾಗ ನೆನೆಸ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ಅದು ಹೊಸ ತಗೊಂಡಿದ್ದಾರೆ ನಮ್ಮ ಅಪ್ಪ. ಇದು ಸೇರಿ 2 ಸ್ಲಿಪ್ಪರ್ ಕೊಡ್ಸಿರೋದು ನಮ್ಮ ಮನೆಯವ್ರಿಗೆ ಗೈಸ್. ಮಾವನ ಹತ್ರ ಸ್ಲಿಪ್ಪರ ತೆಗೆಸ್ಕೊಳ್ಳೋದು ನಮ್ಮ ಮನೆಯವರು. ಅಷ್ಟು ಚೆನ್ನಾಗೈತೆ ಮದುವೆಲಿ ಕೊಡ್ಸಿರೋದು. ಇಲ್ಲ, ಯೂಸ್ ಮಾಡ್ತಾರೆ ಅಂದರೆ ಎಲ್ಲರೂ ಹೋಗೋ ಬರತ್ತಕ್ಕೆ ಮಾತ್ರ. ಇನ್ನು ಡೈಲಿ ಯೂಸ್ ಮಾಡೋದು ಅಂದರೆ ಇದೇ ಸ್ಲಿಪ್ಪರು. ನಮ್ಗೆ ಹೊಸ ಸ್ಲಿಪ್ಪರ್ ಇಲ್ಲ, ಅರ್ಧ ಎಸ್ತಿದ್ದೀವಿ ಅಲ್ಲ ಒಂದು. ಇವರು ಶೂವೇ ಹಾಕೊಳ್ಳಲ್ಲ ಗೈಸ್. ನಾನು ಬಂದಾಗ ಶೂವೇನೋ ಆ ಥರ ಹಾಕತ್ತಿರ್ಲಿಲ್ಲ. ಹೊಸಿ 4-5 ಥರ ಶೂ ಮಡಿಕೊಂಡಿದ್ರು. ಅದುವೇ ಚೀಲದಲ್ಲಿ ಹಾಕ್ಬಿಟ್ಟು ಮೇಲೆ ಎಸ್ತಿದ್ದಾರೆ. ಎಂಥ ಶೋಕಿ ನೋಡಿ ಅವ್ರದ್ದು. ಯೂಸ್ ಮಾಡ್ಕೊಳ್ಳಲ್ಲ, ಹಾಕತ್ತಿರ್ಲಿಲ್ಲ. ಆದರೆ ಮನೇಲಿ ಸುಮ್ಮನೆ ಪೂಜೆ ಮಾಡೋಕೆ ಇಟ್ಟಿದ್ರು. ನಾನು ಆಮೇಲೆ ಅದು ಇಟ್ಟಿಟ್ಟು ಹಾಳಾಗಿತ್ತು. ಹ್ಞೂ, ಚಕ್ಲಿ ತಂದಿದ್ರು. ಅಯ್ಯೋ ಗಾಯಸ್, ಇಲ್ಲಿ ನೋಡಿ, ಇಲ್ಲಿ ಏನದು ಆರೆಂಜ್ ತಗೊಂಡು ತಿಂತಾ ಇದ್ದಾನೆ. ನಮ್ಮ ಖುಷಿ ದಿವ ಏನಿಲ್ಲ, ನಾನು ಕೇಳ್ಬಿಟ್ಟೆ ತಗೊಳ್ಳೋದು. ಖುಷಿ ಚಾಪೀಸಲ್ಲಿ ಈ ಥರ ಎಲ್ಲ ಗೀಜಿದ್ದಾನೆ ಗೈಸ್. ಈ ಬೆಡ್ಶೀಟ್ ಇಂಬುಡ್ಸ್ ಮಡಗಿದ್ರೆ ನಮ್ಗೆ ಖುಷಿ ಅಂಡಿರೋದು ಈ ಥರ ಅಲ್ಲೆಲ್ಲ ಕೀಳ್ತಿದ್ವಿ. ಬಾರ ಬಿಡಿಸ್ಕೊಡ್ತೀನಿ. ನಾನು ಎಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ ಅಂದರೆ ರೂಮ್ನ ಅಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ. ನಮ್ಮ ಖುಷಿ ಅಂತ ಬಿಡೋದಿಲ್ಲ. ಹೆಂಗೆ ಬೇಕಂಗೆ ಹೇಳ್ದಾಗ ಈ ದಿಮ್ಗಳು ಅಷ್ಟೇ ಹೊರಗಡೆ ಬಿದ್ದಿರುತ್ತೆ ಎಲ್ಲ. ಹಂಗೆ ಮಾಡಿರ್ತಾನೆ. ಒಂದು 50 ಸಲ ಎತ್ತಿ ಹೊರಗಡೆ ಹಾಕಬೇಕು. ಬಾರ ಬಿಡಿಸ್ಕೊಡ್ತೀನಿ, ಕೊಡ ಇಲ್ಲಿ. ನಿಂತ್ಕೊಂಡು ನೋಡ್ಬಾರ್ದು ಪಾಪ, ಕೂತ್ಕೊಂಡು ನೋಡು. ನೋಡಿ ಗೈಸ್, ಒಂದು ದೊಡ್ಡ ಪಪ್ಪಾಯಿನ ಈ ಕಣ್ಣು ಮುಚ್ಕೊಂಡು ಬಿಡೋತಿ ಖಾಲಿ ಮಾಡ್ಬಿಟ್ರು 3 ಜನ ಸೇರ್ಕೊಂಡು. ನಾನು ಒಂಚೂರು ತಿಂದೆ. ಸೊ ನನಗೆ ಜ್ವರ ಗೈಸ್ ಬಿಟ್ಟಿಲ್ಲ. ಮತ್ತೆ ಇವತ್ತು ಯಾಕೋ ಹಂಗೆ ಆಗ್ತಿತ್ತ, ಅದಕ್ಕೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ತಗೊಂಡು ಆರೆಂಜು ಮತ್ತು ಪಪ್ಪಾಯಿ ತಂದೆ. ಕಿವಿ ಫ್ರೂಟ್ ತಿಂದಿದ್ದೆ ಅವತ್ತ, ಪರವಾಗಿರ್ಲಿಲ್ಲ. ಕಿವಿ ಫ್ರೂಟ್ ಇರಲಿಲ್ಲ ಇವತ್ತು, ಅದಕ್ಕೋಸ್ಕರ ಪಪ್ಪಾಯಿ ತಗೊಂಬಂದೆ. ಪಪ್ಪಾಯಿ ಒಳ್ಳೇದಲ್ಲ, ಹುಳಿ ಇರುತ್ತೆ ತಾನೆ. ಪಪ್ಪಾಯಿ ತುಂಬ ಒಳ್ಳೇದು ಇಂಥ ಜ್ವರ ಟೈಮಲ್ಲೆಲ್ಲ. ಸೊ ಅದಕ್ಕೋಸ್ಕರ ತಗೊಂಬಂದು ತಿಂದು. ಏನ್ ಖುಷಿ? ಯಾರು ಎಸ್ತಿದ್ದು? ಖುಷಿನೇ. ಖುಷಿಗೆ ಯಾರು ಹೊಡೆಯಾರಿಲ್ಲ. ಯಾರು ಎಸ್ತಿದ್ದು ನಿಜ ಹೇಳು. ಅಣ್ಣನ ನೀನು? ನೀನಲ್ವಾ, ಸುಳ್ಳು ಹೇಳ್ತಾರ. ಖುಷಿ ನಿಂಗೆ ಯಾರಿಷ್ಟ? ಖುಷಿ ಚಾಕಿ ಬೇಕಾ? ಕುರ್ಕುರೆ ಕಬಾಬ್ ಬೇಕಾ ನಿಂಗೆ? ಚಿಕನ್ ಮೊಟ್ಟೆ ಬೇಕಾ? ಮೊಟ್ಟೆ ಬಿಸ್ಕೆಟ್ ಕುರ್ಕುರೆ ಚಾಕ್ಲೇಟ್ ಆರೆಂಜ್ ಇನ್ನೇನ್ ಬೇಕು? ಏನ್ ಬೇಕು ನಿಂಗೆ? ಐಸ್ ಕ್ರೀಮು ಮಳೆ ಕಣವ. ಖುಷಿ 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 ಯಾರಿಷ್ಟ? ಯಾರಿಷ್ಟ? ಅಪ್ಪ ನೀನು ಕೊಳಕ. ನೀನು ಕೊಳಕ ನೋಡಿ ಹೆಂಗೆ ಗೊತ್ತಾ? ಟ್ರೈನ್ ಸೌಂಡ್ ಬರುತ್ತೆ ನೋಡಿ ಇವಾಗ. ಖಾಲಿ ಕೊಡ್ಬೇಡ ಅವನಿಗೆ, ಖುಷಿ ಕೊಡ್ಬೇಡ. ಇವಾಗ ಜಸ್ಟ್ ಒಂದು ತಿನ್ನೋಣ ಗೈಸ್, ಕಣ್ಣು ಮುಚ್ಕೊಂಡ್ಬಿಡು ಅಷ್ಟೊತ್ತಿಗೆ. ಮತ್ತಿನ್ನೊಂದು ಕೇಳ್ತಾ ಇದ್ದಾನೆ. ಕೊಳೆ ಸಾಕೋಲ್ಲ, ಹೇಳಿಸ್ಬೇಡ. ಯಪ್ಪ ಸಿಕ್ಕಾಪಟ್ಟೆ ಹುಳಿ ಕಡೆ ಅಷ್ಟೊಂದು ಕೊಡ್ಬೇಡ. ಇದು ಬೇಕಾ ಅಪ್ಪಂಗೊಂದು? ನಂಗೆ ಬೇಡ ಏನು
ಥ್ಯಾಂಕ್ ಯು. ನನಗೆ ಇದೀವ ನೋಡಿ ಗೈಸ್, ಯಾರು ಕೊಡೋಲ್ಲ ನನಗೆ. 2 ಮಕ್ಕಳು ನನ್ನವರಲ್ಲ, ನನ್ನ ಹೆಂಡತಿ ಒಬ್ಳು ಮಾತ್ರ ನಾನು. ಪ್ಲೀಸ್ ಕೊಡವಾ? ಸುಮ್ಮನೆ ಒಂದು ಕೊಡವಾ? ತೋರಿಸಿದ್ದು ಕೊಡವಾ? ಚೆನ್ನಾಗೈತೆ ಎಂತ ಡೌರಾಜು ಅಂದ್ರೆ ಇವ್ರು ತಿನ್ನೋದ್ ಬೇಡ ಅಂದ್ಬಿಟ್ಟು ಹುಳಿ ಅಂತವ್ರೆ. ನಾನು ಚೆನ್ನಾಗಿಲ್ಲ ಅಂತ ಸುಮ್ಮನಾದೆ. ದಿವ ಕೊಟ್ಟಿದ್ದು ಚೆನ್ನಾಗಿದೆ ಹಣ್ಣು ನೋಡಿ ಗೈಸ್. ನಮ್ಮ ಪಾಪಗೆ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದ್ದಲ್ಲ ಮಗು, ಅದಕ್ಕೆ ನೋ ಬ್ಲಾಕ್ ತಗೊಂಡಿದ್ದು. ಮೂಗ್ ಕಟ್ಟಿದ್ರೆ ನೋ ಬ್ಲಾಕ್ ಹಾಕಿದ್ರೆ ಬಿಡುತ್ತೆ ಗೈಸ್. ತಿರುಗುತ್ತಷ್ಟೇ, ಹಿಂಗೆ ಎಳಿಬೇಕು. ಕುಲ್ಕೊ ಹಿಂಗೆ ಕಿತ್ತ ಹಿಂಗೆ ಫಸ್ಟ್ ಕುಲ್ಕೋ. ಹೇಗೆ ಕುಲ್ಕೋದು ಬತ್ತೆ ಅಲ್ಲೊಂದು ಹಾಕ್ಲ ಇವಾಗ ಹಾಕಿ ಇಬ್ರಿಗೂ ಹಾಕಿ. ದಿವ್ ಹಂಗೇನು ಬೇಡ, ನಮ್ಮ ಖುಷಿಗೆ ಹಾಕಿ. ಮೂಗಲ್ ಸೋರ್ತಾ ಬೂತೈತೆ ಕಟ್ಕೊಂಡು. ಊರಿಂದ ಬಂದಮೇಲೆ ಗೈಸ್ ನಮ್ಮ ಮನೇಲಿ ಪ್ರತಿಯೊಬ್ಬರು ಮಲ್ಕೊಳ್ಳೋದೇ ಆಗುತ್ತೆ. ಪ್ರತಿ ಸಲ ಹಿಂಗೆ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋದ್ರೆ ಆಗುತ್ತೆ, ಅಲ್ಲಿಂದ ಇಲ್ಲಿ ಬಂದ್ರೆ ಆಗುತ್ತೆ. ಯಾಕೋ ಈ ಸಲ ಆಗಿತ್ತು. ಅಲ್ಲಿಂದ ಇಲ್ಲಿ ಬಂದಾಗ ಪ್ರತಿ ಸಲನೂ ಆಗುತ್ತೆ. ಏನಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ನೀರ್ ಎಫೆಕ್ಟ್ ಏನೋ ಗೊತ್ತಿಲ್ಲ. ಆದ್ರೂ ಅಲ್ಲೂ ಫಿಲ್ಟರ್ ನೀರೇ ಕುಡಿತೀವಿ. ಆದ್ರೂ ಅಲ್ಲಿಂದ ಇಲ್ಲಿ ಬತ್ತಿದಂಗೆನೆ ಎಫೆಕ್ಟ್ ಹೊಡಿತದೆ. ಎಲ್ಲಾರು ಮಲ್ಕೋತಾರೆ ಒಂದು ಸಬ್ಬಿ. ಇಲ್ಲಿ ಬಂದಾಗ ಪ್ರತಿ ಸಲನೂ ಆಗುತ್ತೆ ಅವ್ರಿಗೆ. ನಮ್ಮ ಮಕ್ಳು ನೋಡಿ ಹೆಂಗ್ ಬರ್ದಿಕ್ಕಾರ ಗೋಡೆಗೆಲ್ಲ ಪೆನ್ಸಿಲ್. ಏನೋ ಮಾಡ್ತಾ ಇದ್ದಾರೆ, ಚಿಕನ್ ಮಟನ್ ಹಾಕಿ ಬೊಂಬಾಟ್ ಭೋಜನದಲ್ಲಿ. ನೋಡಿ ಗೈಸ್, ಸಂಜೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಗೈಸ್ ಕಮೆಂಟ್ ಹಾಕಿ. ಮಾರ್ವಿನ್ ಶಕ್ತಿನೇ ಇರಬಾರ್ದು, ಮರಿಲೇಬಾರ್ದು ಅಂಥದ್ದು ಒಂದು ಟಾನಿಕ್ಕು, ಮಾತ್ರೆ ಅಥವಾ ಹಣ್ಣು, ಈ ಥರ ಫ್ರೂಟ್ಸು ಏನಾದ್ರು ಇದ್ದರೆ ಕಮೆಂಟ್ ಹಾಕಿ ಗೈಸ್, ತಂದು ಕೊಡ್ತೀನಿ ನಮ್ಮ ದೇವ್ಗೆ. ಎಲ್ಲನೂ ಮರ್ತೋಯ್ತಾನೆ, ಪ್ರತಿಯೊಂದು ಮರ್ತೋಗ್ತಾನೆ. ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಹಾಕಿ ಗೈಸ್. ಮಾತ್ರೆ ಆದರೂ ಪರವಾಗಿಲ್ಲ, ಟಾನಿಕ್ ಆದರೂ ಪರವಾಗಿಲ್ಲ, ಹಣ್ಣಾದರೂ ಪರವಾಗಿಲ್ಲ, ಕಮೆಂಟ್ ಹಾಕಿ. ನೀವು ಯಾರಾದರೂ ನಿಮ್ಮ ಮಕ್ಳಿಗೆ ಕೊಡಿಸಿದ್ರೆ. ಪ್ರತಿಯೊಂದು ಮರ್ತೋಗ್ತಾನೆ. ಊರಿಗೆ ಹೋಗಿ ಬಂದವನೇ ಎಲ್ಲ ಮರ್ತೋಗೋನೆ. ಪ್ರತಿ ಸಲ ಹೇಳ್ಕೊಡು ಅಂತ ಕೂತಾನೆ ಗೈಸ್. ಬೆಳಗ್ಗೆಯಿಂದ ಇಷ್ಟ ತನಕ ಸಂಜೆ ತನಕ ಕುಣಿಯೋದು. ಈಗ ಸಂಜೆ ಬರೀ ಅಂದ ತಕ್ಷಣ ಕಾಲು ನೋವು, ಕೈ ನೋವು, ಗೊತ್ತಿಲ್ಲ, ಮರ್ತೋಯ್ತು, ಬರೀ ಇದೇ ಆಯ್ತು ನಮ್ಮ ಜೀವನದು. ಬರೀ ಸಾಕು, ಮಗ ನೋಡಿದ್ದು ಸಾಕು ನಂದ. ಇಲ್ಲಿ ನೋಡಿ ಗೈಸ್, ಒಬ್ಬ ಕಸ ಹೊಡಿಸ್ತಾನೆ. ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ ಈ ವಯಸ್ಸಿಗೆ. ಥ್ಯಾಂಕ್ಸ್ ಮಗನೇ, ವೆರಿ ಗುಡ್ ಮಗನೇ. ಓಕೆನಾ? ನೀನು ಬ್ಯಾಡ್. ABCD ಬರೆದ್ರೆ ಗುಡ್ಡು. ಬೇಗ ಬರೀ. ಸಂಜೆ ರಂಗೋಲಿ ಬಿಡಿಸ್ಬಿಟ್ಟು ಇವತ್ತಿನ ವ್ಲಾಗ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ ಗೈಸ್. ಬಾಯ್.